ರಾತ್ರಿ 2 ಗಂಟೆಯಾದರೂ ನಿದ್ರೆ ಮಾಡದ ಜಾಗ ಅದೇ ನಮ್ಮ ಬೆಂಗಳೂರಿನ ಕೆಎಸ್ಆರ್ ರೈಲ್ವೆ ಸ್ಟೇಷನ್. 1882ರಿಂದ ಇಂದಿನವರೆಗೂ ಲಕ್ಷಾಂತರ ಕನಸುಗಳನ್ನು ಸಾಗಿಸುತ್ತಿರುವ ರೈಲ್ವೆ ಸ್ಟೇಷನ್ ಇದು. ದಿನಕ್ಕೆ ನೂರಾರು ಟ್ರೈನುಗಳು, ಸಾವಿರಾರು ಪ್ರಯಾಣಿಕರು. ಇದೇ ಕೆಎಸ್ಆರ್ ಬೆಂಗಳೂರು. ಈ ರೈಲ್ವೆ ಸ್ಟೇಷನ್ ಹಿಂದೆ ಇರುವ ಇತಿಹಾಸ ಕೇಳಿದರೆ ಆಶ್ಚರ್ಯ ಆಗುತ್ತೀರಾ. ಬೆಂಗಳೂರು ಎಂದಿಗೂ ಮಲಗುವುದಿಲ್ಲ ಅನ್ನುವುದಕ್ಕೆ ಈ ನಮ್ಮ ಕೆಎಸ್ಆರ್ ರೈಲ್ವೆ ಸ್ಟೇಷನ್ನೇ ದೊಡ್ಡ ಉದಾಹರಣೆ. ನಮಸ್ಕಾರ ಸ್ನೇಹಿತರೆ, ಬಿಜಾಪುರ್ ಯೂಟ್ಯೂಬ್ ಕಪಲ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವಾಗ ನಾನು ಹೊರಟಿರುವ ದಾರಿ ಅಂಡರ್ಗ್ರೌಂಡ್ BMTC ಇಂದ ರೈಲ್ವೆ ಸ್ಟೇಷನ್ಗೆ ಹೋಗುವ ಅಂಡರ್ಗ್ರೌಂಡ್ ರೋಡ್ ಇದು. ಇದರಲ್ಲಿ ಪರ್ಫ್ಯೂಮು, ಡ್ರೆಸ್ಸು, ಬಟ್ಟೆ, ಶೂ ಎಲ್ಲ ಸಿಗ್ತಾವಲ್ಲಿ. ಇವಾಗ ನಾವು ರೈಲ್ವೆ ಸ್ಟೇಷನ್ ಎಂಟ್ರನ್ಸ್ ಬಂದೆವು, ಮೇನ್ ಡೋರ್ಗೆ. ಇಲ್ಲಿ ಎಲ್ಲ ರೈಲುಗಳ ಡಿಸ್ಪ್ಲೇ ಆಗುತ್ತೆ. ನೀವು ಇಲ್ಲಿಂದಲೇ ಚೆಕ್ ಮಾಡ್ಕೋಬಹುದು ಟ್ರೈನ್ ಎಷ್ಟು ಗಂಟೆಗೆ ಬರುತ್ತೆ, ಎಷ್ಟು ಗಂಟೆಗೆ ಹೋಗುತ್ತೆ ಅಂತ. ಲಕ್ಷಾಂತರ ಜನರ ಬದುಕಿನ ಜೊತೆ ಸಂಪರ್ಕ ಹೊಂದಿರುವ ಜಾಗ ಅದೇ ನಮ್ಮ ಬೆಂಗಳೂರು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್. ಇಲ್ಲಿ ದಿನವೂ ಸಾವಿರಾರು ಬಸ್ಸುಗಳು ಬರುತ್ತವೆ, ನೂರಾರು ರೈಲುಗಳು ಓಡಾಡುತ್ತವೆ. ಲಕ್ಷಾಂತರ ಜನರು ತಮ್ಮ ಕನಸುಗಳ ಜೊತೆಗೆ ಪ್ರಯಾಣ ಮಾಡುತ್ತಾರೆ. ಈ ಸ್ಟೇಷನ್ ಕರ್ನಾಟಕ ಪ್ರಮುಖ ರೈಲು ಕೇಂದ್ರ. ಇಲ್ಲಿ ದಿನಕ್ಕೆ ನೂರಾರು ರೈಲುಗಳು ಸಂಚಾರ ಇರುತ್ತದೆ. ಎಲ್ಲಾ ಸ್ಟೇಟ್ಗಳಿಗೂ ಇಲ್ಲಿಂದ ಹೋಗುತ್ತವೆ ಟ್ರೈನು. ದೆಹಲಿ, ಮುಂಬೈ, ಚೆನ್ನೈ, ಹೈದರಾಬಾದ್, ಮೈಸೂರು, ನಮ್ಮ ಬಿಜಾಪುರ ಕಡೆ ಗುಲ್ಬರ್ಗ, ಹೀಗೆ ದೇಶದ ಹಲವಾರು ನಗರಗಳಿಗೆ ರೈಲು ಸಂಪರ್ಕ ಇದೆ. ಎಷ್ಟು ತರದ ಟ್ರೈನುಗಳಂದ್ರೆ ಸಾಮಾನ್ಯ ಟ್ರೈನು, ಎಕ್ಸ್ಪ್ರೆಸ್ ಟ್ರೈನು, ದೂರ ಪ್ರಯಾಣದ ರೈಲುಗಳು, ರಾತ್ರಿ ರೈಲುಗಳು ಎಲ್ಲವೂ ಇಲ್ಲಿ ಕಾಣಬಹುದು. ಇದು ಚನ್ನಪಟ್ಟಣದ ಗೊಂಬೆ ರೈಲ್ವೆ ಸ್ಟೇಷನ್ ಫ್ರಂಟೇ ಇದೆ. ಇದು ರೈಲ್ವೆ ಸ್ಟೇಷನ್ ಎದುರುಗಡೆ ಎಂಟ್ರನ್ಸ್ ಆದ ತಕ್ಷಣ ರೈಟ್ ಸೈಡ್ ಕಾಣುತ್ತೆ. ಚನ್ನಪಟ್ಟಣದ ಎಲ್ಲ ಹುಡ್ಡಿಂದ ಮಾಡಿರುವ ಗೊಂಬೆಗಳು, ಆಟಿಕೆಗಳು, ಎಲ್ಲ ತರದ ಸಾಮಾನುಗಳು ಇಲ್ಲಿ ಸಿಗುತ್ತವೆ. ನೋಡಬಹುದು ಎಷ್ಟು ಸುಂದರವಾದ ಕೆತ್ತನೆ ಕೂಡ ಇದೆ ಇದರಲ್ಲಿ. ಗೊಂಬೆಗಳು ನೋಡಿದ ಮೇಲೆ ಇವಾಗ ಟಿಕೆಟ್ ಕೌಂಟರ್ ಸೈಡ್ಗೆ ಹೋಗೋಣ. ಇಲ್ಲಿ ನೋಡಿ, ರೈಲ್ವೆ ಸ್ಟೇಷನ್ ಎಂಟ್ರಿ ಆದ ತಕ್ಷಣ ಲೆಫ್ಟ್ ಸೈಡ್ ಅಲ್ಲಿ ಟಿಕೆಟ್ ಕೌಂಟರ್ ಕೂಡ ಇದೆ. ಒಂದು 8-10 ಟಿಕೆಟ್ ಕೌಂಟರ್ ಇದೆ. ಟಿಕೆಟ್ ಆರಾಮಾಗಿ ತಗೋಬಹುದು. ಜನರಲ್ ಮತ್ತು ರಿಸರ್ವೇಶನ್ ಕೂಡ ಮಾಡಿಸ್ಕೊಂಡು ಹೋಗ್ಬೋದು. ಮತ್ತು ಮಷಿನ್ಗಳಲ್ಲಿ ಕೂಡ ತೆಗೆದು ಕೊಡ್ತಾರೆ, ಒಳ್ಳೆ ATM ತರ. ಅಲ್ಲೆಲ್ಲ ಪ್ರೈವೇಟ್, ಅದು ದುಡ್ಡು ಒಂದು 5 ರೂಪಾಯಿ ಜಾಸ್ತಿ ತಗೋತಾರೆ. ಅದು ತಗೊಂಡ ತಕ್ಷಣ ಹಾಗೆ ಎಂಟ್ರಿ ಲೆಫ್ಟ್ ಸೈಡ್ಗೆ ಬಂದ್ರೆ ನಾವು ಪ್ಲಾಟ್ಫಾರ್ಮ್ ಹೋಗೋಕೆ ಈ ಕಡೆ ಬರ್ಬೋದು. ಇಲ್ಲ ಒಂದೇ ಪ್ಲಾಟ್ಫಾರ್ಮ್ ಅಂದ್ರೆ ಅಲ್ಲೇ ಫ್ರಂಟ್ ಅಲ್ಲೇ ಗೊಂಬೆಗಳು ನೋಡಿದ್ರಲ್ವಾ, ಅಲ್ಲೇ ಹೋಗ್ಬೋದು. ಆಮೇಲೆ ಇಲ್ಲಿ ಎಕ್ಸ್ಲೇಟರ್ ಹತ್ತಿ ಮೇಲ್ಗಡೆ ಹೋಗ್ಬೋದು. ತುಂಬಾ ಅದು ವಯಸ್ಸಾದವರಿಗೆ ತುಂಬಾ ಈಜಿ. ಬಟ್ ಇವಾಗ ಎಲ್ಲರೂ ಇದಕ್ಕೆ ಹೋಗ್ತಾರೆ, ಯಾರು ಮೆಟ್ಲು ಹತ್ಕೊಂಡು ಹೋಗ್ಬೇಕಂತೇಳಿ. ನಾನು ಕೂಡ ಅದನ್ನೇ ಯೂಸ್ ಮಾಡಿಕೊಂಡು ಮೇಲೆ ಬಂದೆ. ಹಾಗೆ ಮೇಲೆ ಬಂದು ಇವಾಗ ನಾನು ಪ್ಲಾಟ್ಫಾರ್ಮ್ ಕಡೆ ಹೋಗ್ಬೇಕು. ನಮ್ಮ ಪ್ಲಾಟ್ಫಾರ್ಮ್ ಲಾಸ್ಟಿಗೆ ಇರುತ್ತೆ. ಬಿಜಾಪುರ, ಬಾಗಲಕೋಟೆ ಇವೆಲ್ಲ ಟ್ರೈನ್ 9 ನಂಬರು 10 ನಂಬರ್ ಇರುತ್ತೆ. ಈ ಒಂದೇ ಪ್ಲಾಟ್ಫಾರ್ಮ್ ಇಂದ 10ವರೆಗೂ ಈ ಬ್ರಿಡ್ಜ್ ಯೂಸ್ ಮಾಡ್ಕೋಬೇಕು. ಅಲ್ಲಿ ಅಂಡರ್ ಕೂಡ ಇದೆ, ಬಟ್ ಅದು ಅಷ್ಟು ನಾನು ಯೂಸ್ ಮಾಡಿಲ್ಲ. ಈ ಬ್ರಿಡ್ಜ್ ಯಾವಾಗಲೂ ಯೂಸ್ ಮಾಡ್ಬೋದು. ನೋಡಿ, ಜನ ದುಡ್ಲಿಕ್ಕೆ ಬಂದವರು, ಹೊಳ್ಳಿ ರಿಟರ್ನ್ ಊರಿಗೆ ಹೋಗ್ತಾ ಇರೋರು. ಯಾಕಂದ್ರೆ ದಿನಕ್ಕೆ ಬೆಂಗಳೂರಿಗೆ 11 ರೈಲು ಫುಲ್ ಆಗಿ ಬರುತ್ತೆ, 11 ರೈಲು ಫುಲ್ ಆಗಿ ಹೋಗುತ್ತೆ. ಈ ಬೆಂಗಳೂರು ಯಾರಿಗೆ ಇಟ್ಕೊಳ್ಳುತ್ತೆ, ಯಾರು ಬೇಡ, ಶ್ರಮ ಪಟ್ಟು ದುಡಿಯೋರಿಗೆ ಇಟ್ಕೊಳ್ಳುತ್ತೆ ಬೆಂಗಳೂರು. ನೋಡಿ, ಒಟ್ಟಿಗೆ 6-7 ಟ್ರೈನ್ ನಿಂತ್ಕೊಂಡಿದೆ. ಜನ ಅಂತೂ ಫುಲ್ ರಶ್ ಆಯ್ತು. ಸಾಯಂಕಾಲ ಇನ್ನೂ ತುಂಬಾ ರಶ್. ನಾನು 1 ಅವರ್ ಬೇಗ ಹೋಗಿದ್ದಕ್ಕೆ ಇಷ್ಟೊಂದು ರಶ್. ಆಮೇಲೆ ನೋಡಿ, ಫುಲ್ ಮುಂದೆ ಇನ್ನೂ ಎಷ್ಟು ಜನ ಬರ್ತಾರೆ. ಪ್ರತಿದಿನ ಸಾವಿರಾರು ಜನರು ಇಲ್ಲಿ ಬರುತ್ತಾರೆ. ಕೆಲವರು ಮನೆಗೆ ಹೋಗಲು, ಕೆಲವರು ಕೆಲಸಕ್ಕೆ, ಇನ್ನು ಕೆಲವರು ತಮ್ಮ ಕನಸುಗಳಿಗಾಗಿ. ಈ ಸ್ಟೇಷನ್ ಕೇವಲ ರೈಲು ನಿಲ್ದಾಣ ಅಲ್ಲ, ಇದು ಸಾವಿರಾರು ಕಥೆಗಳ ಜಾಗ. ಅದು ನಿಜಾನೇ. ಯಾಕಂದ್ರೆ ನನ್ನಂತವರು ಬೆಂಗಳೂರಿಗೆ ದುಡ್ಲಿಕ್ಕೆ ಎಷ್ಟೋ ಜನ ಬಂದಿರ್ತಾರೆ. ಈ ರೈಲ್ವೆ ಸ್ಟೇಷನ್ ಇತಿಹಾಸ ಬ್ರಿಟಿಷರ ಕಾಲದಿಂದ ಶುರುವಾಗುತ್ತದೆ. ಸುಮಾರು 1882ರ ಸಮಯದಲ್ಲಿ ಬೆಂಗಳೂರಿಗೆ ರೈಲು ಸಂಪರ್ಕ ಬೆಳೆದಿತ್ತು. ಆ ಸಮಯದಲ್ಲಿ ಬೆಂಗಳೂರು ದೊಡ್ಡ ನಗರ ಆಗಿರಲಿಲ್ಲ. ಆದರೆ ರೈಲು ಸಂಪರ್ಕ ಬಂದ ನಂತರ ನಗರ ವೇಗವಾಗಿ ಅಭಿವೃದ್ಧಿಯಾಯಿತು. ನಂತರ ಈ ಸ್ಟೇಷನ್ ಕರ್ನಾಟಕ ಪ್ರಮುಖ ರೈಲ್ವೆ ಕೇಂದ್ರವಾಗಿ ನಿಂತಿತು. ನೀವು KSR ಅಂದ್ರೆ ಏನು ಗೊತ್ತಾ? ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹೆಸರಿಟ್ಟಿದ್ದಾರೆ. ಸಿದ್ದರಾಮಯ್ಯ CM ಆದ್ಮೇಲೆ ಮೊದಲ ಸಿಟಿ ರೈಲ್ವೆ ಸ್ಟೇಷನ್ ಬೇರೆ ಬೇರೆ ಕರಿತಾ ಇದ್ರು. ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟಗಾರರ ಗೌರವಕ್ಕಾಗಿ ಈ ಹೆಸರಿಡಲಾಗಿದೆ. ಹೌದು, ಬೆಳಗ್ಗೆ ಸ್ಟೇಷನ್ಗೆ ಬಂದರೆ ಒಂದು ಬೇರೆ ಲೋಕದ ಅನುಭವ.
ನೈಟ್ ಒಂದು ಬೇರೆ ಲೋಕದ ಅನುಭವ. ಅನೌನ್ಸ್ಮೆಂಟ್ ತುಂಬಾ ಅನೌನ್ಸ್ಮೆಂಟ್, ಯಾಕಂದ್ರೆ 11-12 ಪ್ಲಾಟ್ಫಾರ್ಮ್ ಅಲ್ವಾ, ಎಲ್ಲಾ ಟ್ರೈನ್ಗಳ ಅನೌನ್ಸ್ಮೆಂಟ್ ಆಗ್ತಾ ಇರುತ್ತೆ. ಒಂದು ದೇವಸ್ಥಾನ ಕೂಡ ಇದೆ ಒಳಗಡೆ, ನೋಡಬಹುದು. ತುಂಬಾ ಸುಂದರವಾಗಿದೆ. ಎಲ್ಲ ಸೇರಿ ಒಂದು ವಿಶೇಷ ವಾತಾವರಣ ನಿರ್ಮಾಣವಾಗುತ್ತದೆ ಇಲ್ಲಿ. ಕೆಲವರು ಬೇಗ ಓಡುತ್ತಾರೆ, ಕೆಲವರು ಟಿಕೆಟ್ ಹುಡುಕುತ್ತಾರೆ, ಇನ್ನು ಕೆಲವರು ಕುಟುಂಬದವರನ್ನು ಬೀಳ್ಕೊಳ್ಳ ಬರುತ್ತಾರೆ. ಇಲ್ಲಿ ಪ್ರತಿಯೊಬ್ಬರು ಮುಖದ ಹಿಂದೆ ಒಂದು ಕತೆ ಇರುತ್ತದೆ. ಈ ಸ್ಟೇಷನ್ ನಿಂದ ದೇಶದ ಹಲವಾರು ನಗರಗಳಿಗೆ ರೈಲು ಹೋಗುತ್ತದೆ. ನಮ್ಮ ದೇಶದ ಎಲ್ಲ ಕಡೆ ಯಾವಾಗಲೂ ಹೇಳೋದಲ್ಲ, ಮೈಸೂರು, ಹೈದರಾಬಾದ್, ದೆಹಲಿ, ಮುಂಬೈ, ಹೀಗೆ ದೊಡ್ಡ ದೊಡ್ಡ ನಗರಗಳಿಗೆ ಹೋಗುತ್ತದೆ. ಹೀಗೆ ದೊಡ್ಡ ನಗರಗಳ ಸಂಪರ್ಕ ನಮ್ಮ ಈ ಮೆಜೆಸ್ಟಿಕ್ ಇದೆ. ದಿನಕ್ಕೆ ನೂರಾರು ರೈಲುಗಳು ಇಲ್ಲಿ ಬರುತ್ತವೆ ಮತ್ತು ಹೋಗುತ್ತವೆ. ಹಬ್ಬದ ದಿನಗಳಲ್ಲಿ ಜನಸಂದಣಿ, ತುಂಬಾ ಜನ. ಹಬ್ಬದ ದಿನಗಳಲ್ಲಿ ಅಂದ್ರೆ ಕಾಲಿಡ ಕೂಡ ಜಾಗ ಆಗಲ್ಲ. ರಾತ್ರಿ ಸಮಯದಲ್ಲಿ ಕೆಎಸ್ ಸ್ಟೇಷನ್ ಇನ್ನೂ ಸುಂದರವಾಗಿ ಕಾಣುತ್ತದೆ ಲೈಟ್ಗಳಿಂದ, LED ಲೈಟ್ಗಳಿಂದ. ನೋಡಿ, ಗೂಡ್ಸ್ ಕೂಡ ಇದರಲ್ಲಿ ಹೋಗುತ್ತವೆ. ರೈಲು ಸದ್ದು, ಚಹಾ ಅಂಗಡಿಗಳ ಸುವಾಸನೆ, ಪ್ರಯಾಣಿಕರ ಮಾತುಗಳು ಇವೆಲ್ಲ ಸೇರಿ ಒಂದು ಸಿನಿಮಾ ದೃಶ್ಯ ಹಾಗೆ ಕಾಣುತ್ತದೆ. ಬೆಂಗಳೂರು ಎಂದಿಗೂ ಮಲಗದ ನಗರ ಅನ್ನೋದಕ್ಕೆ ಇದು ದೊಡ್ಡ ಉದಾಹರಣೆ ಅಲ್ವಾ. ಹೀಗಾಗಿ ಸ್ನೇಹಿತರೆ, KSR ಬೆಂಗಳೂರು ರೈಲ್ವೆ ಸ್ಟೇಷನ್ ಕೇವಲ ಒಂದು ಸ್ಟೇಷನ್ ಅಲ್ಲ, ಇದು ಲಕ್ಷಾಂತರ ಜನರ ಭಾವನೆಗಳ ಜಾಗ. ನಿಜ, ಅಷ್ಟು ದೊಡ್ಡವಾದ ರೈಲ್ವೆ ಸ್ಟೇಷನ್ ಇದು, ಬೆಂಗಳೂರಿನ ರೈಲ್ವೆ ಸ್ಟೇಷನ್. ಸುಮಾರು 1882ರ ಸುತ್ತಮುತ್ತಿನಲ್ಲಿ ಬೆಂಗಳೂರಿಗೆ ರೈಲು ಸಂಪರ್ಕ ಬೆಳೆಯಿತು. ಆ ಸಮಯದಲ್ಲಿ ಬೆಂಗಳೂರು ಚಿಕ್ಕ ಪಟ್ಟಣವಾಗಿತ್ತು. ರೈಲು ಬಂದ ನಂತರ ವ್ಯಾಪಾರ ಹೆಚ್ಚಾಯಿತು, ಜನ ಪ್ರಯಾಣ ಸುಲಭವಾಯಿತು, ಬೆಂಗಳೂರಿಗೆ ವೇಗವಾಗಿ ಬೆಳೆಯೋಕ್ಕೆ ಅನುಕೂಲವಾಯಿತು. ಈ ಸ್ಟೇಷನ್ ಅನ್ನು ಒಬ್ಬ ವ್ಯಕ್ತಿ ನಿರ್ಮಿಸಿಲ್ಲ, ಇದು ಬ್ರಿಟಿಷ್ ಇಂಡಿಯನ್ ರೈಲ್ವೆ ಸ್ಟೇಷನ್ ಆಗಿತ್ತು. ಮೂಲತಃ ಹಂತವಾಗಿ ನಿರ್ಮಿಸಲಾದ ಪ್ರಮುಖ ಯೋಜನೆ ಇದು. ಸ್ವಾತಂತ್ರ್ಯ ಬಂದ ನಂತರ ಇಂಡಿಯನ್ ರೈಲ್ವೆ ಸ್ಟೇಷನ್ ಆಗಿ ಬದಲಾವಣೆ ಆಯಿತು. ಬೆಂಗಳೂರು ಸಿಟಿ ರೈಲ್ವೆ ಸ್ಟೇಷನ್ ಹಳೆಯ ಹೆಸರು. ಈ ನಮ್ಮ ಇವಾಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹೆಸರಿದೆ ಅಲ್ವಾ, ಇದನ್ನ ಹಳೆಯ ಹೆಸರು ರೈಲ್ವೆ ಸಿಟಿ ಸ್ಟೇಷನ್ ಅಂತ ಇತ್ತು. ಸಂಗೊಳ್ಳಿ ರಾಯಣ್ಣ ಗೌರವಕ್ಕಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಎಂದು ಹೆಸರು ಇಡಲಾಯಿತು. ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಅವರು ಕರ್ನಾಟಕದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರ ಅಂತೇಳಿ ಸಂಗೊಳ್ಳಿ ರಾಯಣ್ಣ ಹೆಸರಿಟ್ಟರು. ಈ ಸ್ಟೇಷನ್ ಈಗ ಬಹಳ ದೊಡ್ಡ ಮತ್ತು ಆಧುನಿಕವಾಗಿದೆ. ಅನೇಕ ಪ್ಲಾಟ್ಫಾರ್ಮ್ಗಳಿದೆ, ಟಿಕೆಟ್ ಕೌಂಟರ್ಗಳಿದೆ, ವೇಟಿಂಗ್ ಹಾಲ್ ಇದೆ, ತುಂಬಾ ಎಲ್ಲ ಸ್ಪೆಷಲ್ ಇದೆ. ಆಹಾರ ಮಳಿಗೆಗಳಿವೆ. ನೀವು ಇದೇ ಕೊರತೆ ಇಲ್ಲ ಅನ್ನಂಗಿಲ್ಲ. ಅಂಗವಿಕಲರು ಕೂಡ ಎಲ್ಲ ವ್ಯವಸ್ಥೆ ಇದೆ. ದಿನಕ್ಕೆ ನೂರಾರು ರೈಲುಗಳು, ನೂರಾರು ಜನರು, ಸಾವಿರಾರು ಜನರು, ಲಕ್ಷಾಂತರ ಗಟ್ಟಲೆ ಜನರು ಕೂಡ ಬರ್ಬೋದು. ಹಬ್ಬದ ದಿನಗಳಲ್ಲಿ ಅಷ್ಟು ಜನ ಬರುತ್ತಾರೆ. ಈ ಸ್ಟೇಷನ್ ಅಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಕತೆ. ಕೆಲಸ ಹುಡುಕೊಂಡು ಬಂದವರು, ಟಿಕೆಟ್ ಇಲ್ಲಾರ್ದರೆ ಬರೋರು, TT ಕೈಯಲ್ಲಿ ಸಿಕ್ಕು ದುಡ್ಡಿಲ್ಲ ಕೊಡಕ್ಕೆ ಅಂತ ಕೂಡ ಎಷ್ಟೋ ಸನ್ನಿವೇಶಗಳು ಕೂಡ ನಾವು ನೋಡಬಹುದು. ಈ ನಮ್ಮ ರೈಲ್ವೆ ಸ್ಟೇಷನ್ ಬರೋಕ್ಕೆ ಮೆಟ್ರೋ ಸಂಪರ್ಕ ಕೂಡ ಇದೆ, ಬೇಗನೆ ಬರಬೇಕು ಅಂದ್ರೆ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ ಬ್ರದರ್ ಅಂಡ್ ಸಿಸ್ಟರ್. ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ. ಹಾಗೆ ನಮ್ಮ ಬಿಜಾಪುರ್ಗೆ 2 ಟ್ರೈನ್ಗಳಿವೆ. ಒಂದು ಬಸವ ಎಕ್ಸ್ಪ್ರೆಸ್, ಇನ್ನೊಂದು ಗೋಳ ಗುಮ್ಮಸ್, ಮತ್ತು ಇನ್ನೊಂದು ಯಶವಂತಪುರ ಒಂದು ಇದೆ. ಮೈಸೂರಿಂದ ಬಾಗಲಕೋಟ ಬಸವ ಎಕ್ಸ್ಪ್ರೆಸ್. ಮತ್ತೆ ಅದು ಮೆಜೆಸ್ಟಿಕ್ ಅಲ್ಲಿ ಸುಮಾರು 4:45ಕ್ಕೆ ಇರುತ್ತೆ. ಗೋಳ ಗುಮ್ಮಜ್ ಇದೆ, ಅದು ಮೈಸೂರಿಂದ ಮುಂದೆ ಸೊಲ್ಲಾಪುರ ದಾಟಿ ಹೋಗುತ್ತೆ, ಅದು ಕೂಡ 6:30ಗಿದೆ. ಸ್ಲೀಪರ್ ಕೋಚಲ್ಲಿ ಹೋಗೋದು ಬೆಸ್ಟ್ ನಮ್ಮ ಸೈಡು. ಜನರಲ್ ಬೋಗಿಯಲ್ಲಿ ಕಷ್ಟ, ಸ್ವಲ್ಪ ಇನ್ನೂ ಕಷ್ಟ, ಅಷ್ಟು ರಶ್ ಇರುತ್ತೆ ನಮ್ಮ ಸೈಡ್ ಟ್ರೈನ್ಗಳು.
ನಮಸ್ಕಾರ ಬ್ರದರ್ ಆ್ಯಂಡ್ ಸಿಸ್ಟರ್ ಎಲ್ಲರಿಗೂ. ಇಷ್ಟೊತ್ತು ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಹಾಗೆ ನಮ್ಮ ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಆನ್ ಮಾಡ್ಕೊಳ್ಳಿ. ನಾವು ಹೊಸ ವಿಡಿಯೋ ಹಾಕಿದರೆ ಬರುತ್ತೆ ಬ್ರದರ್ ಆ್ಯಂಡ್ ಸಿಸ್ಟರ್. ಇನ್ನೂ ನಾನು ಇಂಪ್ರೂವ್ ಆಗುತ್ತೇನೆ ವಿಡಿಯೋ ಮಾಡೋದ್ರಲ್ಲಿ. ನಾನು ಸ್ಟಾರ್ಟಿಂಗ್ ಇದ್ದೇನೆ, ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಬ್ರದರ್ ಆ್ಯಂಡ್ ಸಿಸ್ಟರ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಸಪೋರ್ಟ್ ಮಾಡ್ತೀರ ಅನ್ಕೊಂಡಿದ್ದೀನಿ ಎಲ್ಲರೂ. ಹಾಗೆ ಬೇರೆ ವಿಡಿಯೋಗಳೆಲ್ಲ ನೋಡಿ ಸಪೋರ್ಟ್ ಮಾಡಿ. ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. AC ಬೆಸ್ಟು, ಸ್ಲಿಪ್ಪರ್ ಇನ್ನೂ ಸ್ವಲ್ಪ ಓಕೆ, ರಿಸರ್ವೇಷನ್ ಅಂತೂ ಬೇಡ. ಇದು ನಾರ್ಮಲ್ ಸ್ಲಿಪ್ಪರ್ ಕೋಚ್ ಓಕೆ, ಬಟ್ ಇದು ಬೇಡ. ಜನರಲ್ ಹೋಗಿ ಅಂತ ನರಕ ಬೇರೆ ಯಾವುದಲ್ಲ. ಬಂತು ನೋಡಿ ನಮ್ಮ ಗೋಳ ಗುಮ್ಮಚ್ ಟ್ರೈನು, ಬಿಜಾಪುರಕ್ಕೆ ಹೋಗುವ ಟ್ರೈನು. ನಾನು ಇದೇ ಟ್ರೈನ್ ಹತ್ತಿಕೊಂಡು ನಮ್ಮ ಊರಿಗೆ ಹೋಗಿದ್ದೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಇದು ಲಾಸ್ಟ್ ವಿಡಿಯೋ ಮಾಡ್ಕೊಂಡೆ ಸ್ಟೇಷನ್ದು. ಇದಾದಮೇಲೆ ಮುಂದೆ ಟ್ರೈನ್ ಹೋಗೋದೊಂದು ಮಾಡ್ಕೊಂಡಿದ್ದೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ತುಂಬ ಹೃದಯ ಧನ್ಯವಾದಗಳು ನಿಮಗೆಲ್ಲರಿಗೂ. ಥ್ಯಾಂಕ್ ಯು ಬ್ರದರ್ ಆ್ಯಂಡ್ ಸಿಸ್ಟರ್. I've seen a lot of change, been through a lot of pain. Some things are not the same as they were a year ago, but all will be okay. I move on each and every day. The past is where it stays, way back a year ago. I've changed for the better this time. I thought I would never be fine. I strive just to say I'm alright, and for the first time in a long time I'm alright. I've seen a lot of change, been through a lot of pain. Some things are not the same as they were a year ago.